ಮದುವೆ ದಿನನೂ ಅಪ್ಪ ಅವನ್ನ ಆಚೆ ಕಳಿಸ್ಬೇಕಿತ್ತ. ಪಾಪ ಅವನು ಏನು ಮಾಡ್ತಿರ್ತಾನೋ ಏನೋ. ಬ್ರದರ್, ಹಾಯ್. ಏ ಕೃಷ್ಣ, ಕೊನೆಗೂ ಬಂದ್ಬಿಟ್ಟಲ್ಲ. ತುಂಬ ಖುಷಿ ಆಗ್ತಿದೆ ನನಗೀಗ. ಲೇ, ನಮ್ಮ ಅಣ್ಣನ ಮದುವೆ ನಾನು ದೂರ ಇರೋಕ್ಕಾಗತ್ತಾ? ಆ ದೇವ್ರ ದಾರಿ ತೋರಿಸ್ತಾ ನಾನು ಬಂದೆ. ಇಷ್ಟೇ ಕಣು ನನಗೂ ಬೇಕಾಗಿದ್ದು. ಮದುವೆ ಟೈಮಲ್ಲಿ ನನ್ನ ತಮ್ಮನು ಜೊತೆಗೆ ಇರಬೇಕು ಅಷ್ಟೇ. ಖುಷಿನಾ? ಓ ಹುಡಿ ಹಂಡು. ನಾನೇನೇನೋ ಪ್ಲಾನ್ ಹಾಕೊಂಡಿದ್ದೆ ಕಣೋ, ಎಲ್ಲ ನೀರ್ಪಾಲಾಗತ್ತೆ ಅನ್ಕೊಂಡಿದ್ದೆ. ಬಂದಿಲ್ಲ ಸದ್ಯ. ಅಲ್ಲ, ನೀ ಕೂತ್ಕೋ. ಈಗ ನಿನ್ನ ಪ್ಲಾನ್ ಹೇಳು, ನಾನು ಕೇಳ್ತೀನಿ. ಫಸ್ಟು ಹಳ್ದಿ, ಅಲ್ಲಿ ನಮ್ಮ ಟೀಮೇ ಗೆಲ್ಲಬೇಕು. ಅದಕ್ಕೆ ನಿನ್ನಂತ ಒಬ್ಬ ಪ್ಲೇಯರ್ ನಮ್ಮ ಟೀಮಿಗೆ ಇರಲೇಬೇಕು, ಆಯ್ತಾ? ಎರಡನೇದು ರಿಸೆಪ್ಷನ್ನು. ಡ್ಯಾನ್ಸು ಗೀನ್ಸು ಅಂತ ಏನೇನೋ ಆಡ್ಸ್ತಾರೆ ಕಣೋ. ನನಗೆ ಸೊಂಟ ಒಂದು ಕಡೆ, ಕೈ ಒಂದು ಕಡೆ ಹೊಟ್ಟೋಗುತ್ತೆ. ಅದಕ್ಕೆ ನೀನು ಕರೆಕ್ಟಾಗಿ ಟ್ರೈನಿಂಗ್ ಕೊಡಬೇಕು. ಆಮೇಲೆ ಮೂರನೇದು ವೆರಿ ಇಂಪಾರ್ಟೆಂಟು, ತಾಳಿ ಕಟ್ಟಬೇಕಾದ್ರೆ ಅದನ್ನು ನಾನು ಮಾಡಬೇಕಾ? ಅದೆಲ್ಲ ಕಣೋ, ಕೈ ಗಡಗಡ ಅನ್ನತ್ತೆ. ಅದಕ್ಕೆ ನೀನು ಪಕ್ಕದಲ್ಲಿ ನಿಂತ್ಕೊಂಡು ಧೈರ್ಯ ಹೇಳಬೇಕು. ಬೇರೆನೋ ಚೆನ್ನಾಗಿದೆ, ಆದರೆ ಇದನ್ನು ಕಾರ್ಯರೂಪ ತರೋಕ್ಕೆ ಟೆಕ್ನಿಕಲಿ ಇಂಪಾಸಿಬಲ್ ಕಣ. ಇಂಪಾಸಿಬಲ್ಲ? ಯಾಕೆ? ನೋಡಪ್ಪ, ನನಗೆ ಮದುವೆ ಮನೆ ಒಳಗೆ ಬರೋಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿರೋದು. ಆದರೆ ನಿನಗೆ ಬಾಡಿ ಶೇಕ್ ಆದಾಗ, ಕೈ ಶೇಕ್ ಆದಾಗ, ಇನ್ನು ಅಕ್ಕಪಕ್ಕ ನಿಂತ್ಕೊಳ್ಳೋದಕ್ಕೆ ನಿನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಇದು ಹೈಕಮಾಂಡಿಂದ ಆದೇಶ. ಏನೋ ಅಲ್ಲ, ನೀನು ನನ್ನ ತಮ್ಮ ಕಣೋ. ಅಲ್ಲೆಲ್ಲ ನಿಂತ್ಕೊಂಡು ಮದುವೆ ನೋಡ್ತೀನಿ ಅಂದರೆ ಹೆಂಗಲ್ಲ? ಲೋ ಕೃಷ್ಣ, ಇವತ್ತು ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ದಿನ ಕಣೋ, ನನ್ನ ಮದುವೆ ಕಣೋ. ಇನ್ನು ಹೊರಗಿನವ್ರ ಥರ ದೂರ ನಿಂತ್ಕೊಂಡು ಮದುವೆ ನೋಡ್ತೀನಿ ಅಂದರೆ ಹೆಂಗೋ? ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ ಕಣ. ನೀನು ಚಿಂತೆ ಮಾಡಬೇಕಾಗಿರೋದು ಮದುವೆ ಆಗೋದ್ರ ಬಗ್ಗೆ. ಇವತ್ತು ನಿನಗೆ ಮಾತ್ರ ಇಂಪಾರ್ಟೆಂಟ್ ಡೇ ಅಲ್ಲ ವಿನಿ, ಅವ್ರಿಗೂ ಇಂಪಾರ್ಟೆಂಟೇ. ಅದೆಲ್ಲ ನಾನು ನೋಡ್ಕೋತೀನಿ ಕಣೋ. ಅಂದರೆ ನೀನು ಹಳದಿ ಟೈಮಲ್ಲೂ ಇರಲ್ವಾ? ಥೋ ಲೋ, ನೀನು ಈ ಥರ ರಾಗ ತಗೋರ ನಾನು ಹೊರಡ್ತೀನಿ ಕಣ. ಪಕ್ಕದಲ್ಲೇ ಇರ್ಬೇಕು ನೀನು. ಮತ್ತೆ ಮದುವೆ ಆಗೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಏ ಕೃಷ್ಣ, ಏ ಕೃಷ್ಣ, ನನ್ನ ಕಷ್ಟದ ಟೈಮಲ್ಲಿ ಜೊತೆಗಿದ್ದೆ, ನನ್ನ ಸಂತೋಷ ಟೈಮಲ್ಲಿ ಜೊತೆಗಿರ್ಬೇಕಷ್ಟೇ. ಐ ಆಮ್ ಸೀರಿಯಸ್. ಏನೋ ಮಾತಾಡಬೇಕು ಅಂತ ಹೇಳಿ ಮಾತಾಡ್ತಾ ಇಲ್ಲ. ಅದೇ ಹೇಗೆ ಹೇಳೋದು, ಹೇಗೆ ಶುರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ರೆಡಿ ಆಗಬೇಕು. ನಾನು ಇಲ್ಲಿರೋದು ನೋಡಿದ್ರೆ ಮನೆಯವರೆಲ್ಲ ಬೈತಾರೆ. ಅಯ್ಯೋ, ನಾನು ಬೇಗ ಹೇಳ್ಬಿಡ್ತೀನಿ. ನಿಮ್ಮ ಅಭಿಪ್ರಾಯ ನನಗೆ ತುಂಬ ಮುಖ್ಯ. ಅದೇ ಹೇಗೆ ಹೇಳೋದು ಅಂತ. ನನ್ನ ಅಭಿಪ್ರಾಯನ ಯಾವುದ್ರ ಬಗ್ಗೆ? ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೋ ಅದನ್ನು ನಾನು ಹೇಳ್ತೀನಿ ಅಕ್ಕ. ಏನು ರುಕ್ಕೋ? ಮುಚ್ಚು ಮರೆ ಬೇಡ. ಅವ್ರ ತಮ್ಮ ಕೃಷ್ಣ ನಿಮ್ಮ ಮದುವೆ ಸಂಭ್ರಮದಲ್ಲಿ ಭಾಗಿಯಾಗಬೇಕು ಅನ್ನೋದು ಅವ್ರ ಆಸೆ. ವಿನಯ್ ಸರ್ಗೋಸ್ಕರ ಸೂರ್ಯಪ್ರಕಾಶ್ ಸರ್ ಕೃಷ್ಣನ ಮದುವೆ ಮನೆ ಒಳಗೆ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಿನಗೆ ಹೇಗೆ ನಿನ್ನ ತಂಗಿರು ನಿನ್ನ ಜೊತೆನೆ ಖುಷಿಯಾಗಿರೋದು ಮುಖ್ಯನೋ, ವಿನಯ್ ಸರ್ಗೂ ಕೃಷ್ಣ ಅವನ ಜೊತೆ ಇರೋದು ಮುಖ್ಯ ಅಲ್ವಾ ಅಕ್ಕ? ಅದನ್ನು ಕೇಳೋದಕ್ಕೇನೆ ನಿನ್ನ ಹತ್ರ ಬಂದಿದ್ದಾರೆ ಇವಾಗ. ಹೌದು ಕಲ್ಯಾಣಿ ಅವರೇ, ಮದುವೆ ಸುಸೂತ್ರವಾಗಬೇಕು, ಎಲ್ಲರೂ ಜೊತೆಯಾಗಿ ಖುಷಿಯಾಗಿರಬೇಕು, ಅದೇ ನನ್ನ ಆಸೆ. ಬೇರೆಯವರು ಆಗಿದ್ರೆ ಪರವಾಗಿಲ್ಲ, ಆದರೆ ನನ್ನ ಸ್ವಂತ ತಮ್ಮ ಕಲ್ಯಾಣಿ ಅವರೇ, ಅದಕ್ಕೆ ಕೇಳ್ತಾ ಇದ್ದೀನಿ. ಸರಿ ಆಯಿತು, ಬರಲಿ. ನಿಜವಾಗ್ಲೂನಾ? ನನ್ನ ಮಾತಿಗೆ ಬೆಲೆ ಕೊಟ್ಟು ಮಾವ ಅವ್ರನ್ನ ಗೇಟಿಂದ ಆಚೆ ಹಾಕಿದ್ರು. ಈಗ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದಮೇಲೆ ನಾನು ಅವ್ರ ಮಾತಿಗೆ ಬೆಲೆ ಕೊಡಬೇಕಲ್ವಾ? ಅವ್ರ ಮನೆಗೆ ಸೊಸೆಯಾಗಿ ಹೋಗೋಳು ನಾನು. ಅವ್ರ ದಾರಿ ಯಾವ ಕಡೆ ಇರುತ್ತೋ ಅದೇ ದಾರಿಲಿ ಹೆಜ್ಜೆ ಇಡೋಳು ನಾನು. ಆಯ್ತಲ್ಲ ಸರ್, ಹಾಗಾದ್ರೆ ಕೃಷ್ಣ ನಿಮ್ಮ ಜೊತೆನೆ ಖುಷಿಯಾಗಿರ್ತಾರೆ. ಇನ್ನು ನೆಮ್ಮದಿಯಾಗಿರಿ. ಒಂದು ನಿಮಿಷ. ಏನು ಕಲ್ಯಾಣಿ? ಅವನು ಮದುವೆ ಮನೆಗೆ ಬರಲಿ, ಆದರೆ ನಾನಿರೋ ಕಡೆ ಅವನು ಸುಳಿದಾಡಬಾರ್ದು. ಯಾವುದೇ ಸಂಪ್ರದಾಯದಲ್ಲಿ ಅವನು ಭಾಗವಹಿಸಬಾರ್ದು. ಯಾವುದೇ ಫೋಟೋ ಆಗಲಿ ವಿಡಿಯೋದಲ್ಲಾಗಲಿ ನಾನಿರೋ ಫ್ರೇಮಲ್ಲಿ ಅವನು ಕಾಣಿಸ್ಕೋಬಾರ್ದು. ಏನೇ ಅಕ್ಕ ಇದು? ನನ್ನ ಅಭಿಪ್ರಾಯ ಕೇಳಕ್ಕೆ ಬಂದಿದ್ದೀರಾ. ನನಗೇನಾಗಬೇಕು ಅದನ್ನು ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮಿಷ್ಟ. ಏನು ಕರ್ಮ ರುಕೋರೆ ನಂದು. ನನ್ನ ಸ್ವಂತ ತಮ್ಮ ನನ್ನ ಮದುವೆಯಲ್ಲಿ ಸಂತೋಷವಾಗಿ ಖುಷಿಯಾಗಿ ಸಂಭ್ರಮ ಪಡೋದು ನೋಡತ್ತಪ್ಪ. ಖಂಡಿತ ತಪ್ಪಲ್ಲ ಸರ್.
ನಿಮ್ಮ ಮನಸ್ಸಲ್ಲಿ ಏನಾಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಒಂದಂತೂ ನಿಜ, ಮದುವೆಗೆ ಬಂದಿರೋ ನಮ್ಮ ಮನೆಯವರು ನಿಮ್ಮ ಮನೆಯವರು ಎಲ್ಲ ಖುಷಿಯಾಗಿ ಈ ಮದುವೆಯಲ್ಲಿ ಭಾಗಿಯಾಗಬೇಕು. ಅದಕ್ಕೆ ನಾನು ಏನು ಮಾಡೋಕ್ಕೂ ರೆಡಿ ಇದ್ದೀನಿ. ನೀವು ಆರಾಮಾಗಿರಿ ಸರ್. ಹೆಂಗೆಂಗೋ ಕಲಿಸ್ತಾ ಇದೆಯಲ್ಲ. ರೀ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ನನ್ನ ಕೆಲಸ ನಾನು ನೋಡ್ಕೋತೀನಿ. ಅದು ನಮಗೆ ಒಳ್ಳೇದು. ಭರಣಿ ತಟ್ಟಿದ ಕೈಗಳಿದು ಗಟ್ಟಿ, ನಿಮ್ಮ ಥರ ಲೊಟ್ಟೆ ಪುಸ್ಕಿ ಅಲ್ಲ. ಏಯ್, ಇದು ತೋಳಲ್ಲ, ತೋಲೆ. ನಿಮ್ಗೆ ಯಾಕ್ರಿ ಇವೆಲ್ಲ? ಸುಮ್ಮನೆ ನಿಮ್ಮ ಕೆಲಸ ಮಾಡ್ರಿ. ಬಿಲ್ಡಪ್ಪು, ಬರೀ ಬಿಲ್ಡಪ್ಪು. ಜನ ಬೈದ ತಕ್ಷಣ ಕುಬ್ಬಚ್ಚಿ ಥರ ಹೋಗಿ ಹೊರ ಕುತ್ಕೊಂಡ್ಬಿಡೋದು. ನನ್ನ ಮುಂದೆ ಮಾತ್ರ ಈ ಬಿಲ್ಡಪ್. ಏಯ್, ರೆಸ್ಪೆಕ್ಟ್ ಪದದ ಅರ್ಥ ಗೊತ್ತೇನ್ರಿ ನಿಮಗೆ? ಸ್ಪೆಲ್ಲಿಂಗ್ ಗೊತ್ತಾ? ಅದನ್ನ ಕೊಟ್ಟೆ ನಾವು ಆಚೆ ಹೋಗಿ. ಅದನ್ನ ಮೀರಿ ಇಲ್ಲಿಗೆ ಬಂದು ಅರ್ಶನ ಕಲಿಸ್ತಾ ಅಲ್ವಾ? ಇದು ಹೀರೋಯಿಸಮ್ ಅಂದ್ರೆ. ಈ ಹೀರೋಯಿನ್ ಇದ್ದಿದ್ಕೇನೆ ನೀವು ಇಲ್ಲಿ ಬಂದ್ಬಿಟ್ಟು ಅರ್ಶನ ಕಲಿಸ್ತಾ ಇರೋದು. ಇಲ್ಲಾಂದ್ರೆ ಅಲ್ಲೇ ಬೀದಿಲಿ ನಿಂತ್ಕೊಂಡಿರ್ಬೇಕಿತ್ತು ಅಷ್ಟೇ. ರೇ, ನಮ್ಮ ಹೀರೋಯಿನ್ ಇಲ್ವೇನ್ರಿ ಯಶು ಡಾರ್ಲಿಂಗ್? ಅವ್ರು ಹೇಗೋ ಕರ್ಕೊಂಡು ಬಂದಿರೋರು. ಏನೋ ಆ ನಂಬಿಕೆ ಮೇಲೆ ಹೊರಗೆ ನಿಂತಿದ್ದೆಪ್ಪ. ಅಲ್ಲಿಗೆ ಬಂದ್ಬಿಟ್ಟು ಚಾಲೆಂಜು ರಿವೆಂಜು ಅಂತ ಏನೋ ಮಾತಾಡಿದ್ರಿ, ಅದಕ್ಕೆ ಬಂದೆ. ಸ್ಕೋಪ್ ತಗೋತಾ ಇದ್ದೀರಾ? ನಾವೇನ್ ಸ್ಕೋಪ್ ತಗೊಳ್ಳೋರಲ್ಲ. ನೀನ್ ಅರ್ಶನದ ಕಲರ್ ನೋಡು, ಒಳ್ಳೆ ಗೋಡೆಗೆ ಬಲಿಯೋ ಪೇಂಟ್ ಇದ್ದಂಗಿದೆ. ನನ್ನ ಅರ್ಶನದ ಕಲರ್ ನೋಡು, ಎಷ್ಟು ಚೆನ್ನಾಗಿದೆ. ಏಯ್, ಏನೇ ಮಾಡ್ತಿದ್ಯಾ? ಹಿಂಗ್ ತಗೊಂಡೆ, ಹಿಂಗ್ ಹಚ್ದೆ. ಬೇಡ, ಹೇಳ್ತಾ ಇದ್ದೀನಿ. ನಿನ್ನ ಮಜ್ಜಿ ನಿನಗೆ ಮಾಡ್ತಿದ್ಯಾ? ಏಯ್, ನಿಂತ್ಕೊಲ್ಲ, ನಿಂತ್ಕೋ. ಗುಡ್ ಆಫ್ಟರ್ನೂನ್ ಸರ್. ಏನು ಕಿಂಡಲ್ಲ? ಅಯ್ಯಯ್ಯೋ, ಖಂಡಿತವಾಗ್ಲೂ ಇಲ್ಲ ಸರ್. ಲೆಕ್ಚರರ್ಸ್ನ ಎದುರಾಕೊಂಡು ಯಾರು ಬದುಕಕ್ಕಾಗುತ್ತೆ? ಅದರಲ್ಲೂ ನಿಮ್ಮನ್ನ ಪಿನ್ನಿಡೋರ್ನ. ಅರ್ಥ ಆಯ್ತಾ ಈಗ? ನನಗೆ ಹೋಗೋಬಾರು ಅಂತೆ ನೀನು? ಮಾನ್ಯರೇ, ಗುರುವರ್ಯರೇ, ಹರಿಯದೆ ಮಾಡಿದ ತಪ್ಪನ್ನು ತೆಪ್ಪಗೆ ಹೊಟ್ಟೆಗೆ ಹಾಕಿಕೊಳ್ಳಿ. ಏನು ಇದಂತೆ? ಅದು ಸರ್, ಗೊತ್ತಿಲ್ಲದೆ ಮಾಡಿರೋ ತಪ್ಪನ್ನ ದಯವಿಟ್ಟು ಕ್ಷಮಿಸಿ ಅಂದೆ. ಇರಿಟೇಟಿಂಗ್ ಪರ್ಸನ್ ಆಫ್ ಇಂಡಿಯಾ.